ಇಬ್ಬರ ಸಾವಿಗೆ ಕಾರಣವಾಗಿರುವಂತಹ ನವವಿವಾಹಿತೆ ಬಂಧನ ಆಗಿದೆ. ಸರಸ್ವತಿಯನ್ನ ಬಂಧಿಸಿರುವಂತಹ ದಾವಣಗೆರೆ ಗ್ರಾಮ ಪಂಚಾಯಿತಿಯ ಗ್ರಾಮೀಣ ಭಾಗದ ಪೊಲೀಸರು ಪತಿಯನ್ನ ತೊರೆದು ಪ್ರಿಯಕರನ ಜೊತೆಗೆ ಓಡೋಗಿರುವಂತಹ ಮಹಿಳೆ, ಮನ್ನೊಂದಿರುವಂತಹ ಯುವಕ ಅಂದ್ರೆ ಪತಿ ಆತ್ಮಹತ್ಯೆಗೆ ಶರಣಾಗಿದ್ದ. ಹರೀಶ್ ಅನ್ನುವಂತಹ ಪತಿ 2 ತಿಂಗಳ ಹಿಂದೆ ಅಷ್ಟೇ ಮದುವೆ ಆಗಿತ್ತು. ಹರೀಶ್ ಮತ್ತು ಸರಸ್ವತಿದು ಮದುವೆ ಮಾಡಿಸಿರುವಂತಹ ಸೋದರ ಮಾವ ಸಹ ಸಾವಿಗೆ ಶರಣಾಗಿದ್ದ. ಹರೀಶ್ ಕುಟುಂಬದ ದೂರಿನ ಅನ್ವಯ ಈಗ ಸರಸ್ವತಿ ಬಂಧನ ಆಗಿದೆ. ಸರಸ್ವತಿಯನ್ನ ಮೆಡಿಕಲ್ ಟೆಸ್ಟ್ಗೆ ಕರೆದಿರುವಂತಹ ಪೊಲೀಸರು ಮೆಡಿಕಲ್ ಟೆಸ್ಟ್ ಬಳಿಕ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸ್ತಾರೆ. ನೀವೇನೇ ಮಹಿಳೆ ನೋಡ್ತಾ ಇದ್ದೀರಲ್ಲ, ಇದೇ ಯುವತಿ ಮಹಿಳೆ ಕೇವಲ 2 ತಿಂಗಳ ಹಿಂದೆ ಯಾವ ರೀತಿಯಾಗಿ ಫುಲ್ ಫೋಟೋಶೂಟ್ ಮಾಡಿಸ್ಕೊಂಡಿರೋದೇನು, ಮದುವೆ ಮಾಡ್ಕೊಳ್ಳೋದಕ್ಕೆ ಸಿದ್ಧತೆ ಮಾಡ್ಕೊಂಡಿರೋದೇನು, ಯಾರೊಬ್ಬರಿಗೂ ಸಹ ಅನುಮಾನ ಬಾರದ ರೀತಿಯಲ್ಲಿ ಎಲ್ಲವೂ ಸಹ ಸರಾಗವಾಗಿ ನಡೀತಾ ಇದೆ ಅನ್ನೋ ರೀತಿಯಲ್ಲಿ ಫೋಟೋಗಳಿಗೆ ಫೋಸ್ ಕೊಟ್ಟಿದ್ದು ಆಯಿತು, ದೊಡ್ಡ ಮಟ್ಟದಲ್ಲಿ ಫೋಟೋಶೂಟ್ ಮಾಡಿಸಿದ್ದು ಆಯಿತು, ಪ್ರೀ ವೆಡ್ಡಿಂಗ್ ಫೋಟೋಶೂಟ್ ಮಾಡಿಸಿದ್ದಾಯಿತು. ಸರಸ್ವತಿಯ ರೀತಿಯಲ್ಲಿ ಏನಂತಂದರೆ ಕೈಯಲ್ಲಿ ವೀಣೆಯನ್ನು ಹಿಡ್ಕೊಂಡು ಎಷ್ಟರ ಮಟ್ಟಿಗೆ ಅಂದರೆ ಆ ಯುವಕನನ್ನು ನಂಬಿಸಿರೋದು ಅಂದರೆ ಕೊನೆಗೆ ಮದುವೆ ಆಗಿರುವಂತಹ 2 ತಿಂಗಳಲ್ಲಿ ತಾನು ಪ್ರೀತಿ ಮಾಡ್ತಾ ಇರುವಂತಹ ಯುವಕನ ಜೊತೆಗೆ ಮನೆಯಿಂದ ಓಡೋಗ್ಬಿಡ್ತಾಳೆ. ಆ ಓಡೋಗಿರುವಂತಹ ಕಾರಣಕ್ಕಾಗಿ ಮನನೊಂದಿರುವಂತಹ ಹರೀಶ್ ಆತ್ಮಹತ್ಯೆನ ಮಾಡ್ಕೊಳ್ತಾನೆ. ಇದೇ ಯುವಕ ವಿವಾಹ ಆಗಿರುವಂತಹ ಯುವಕ ಅದಾದ್ಮೇಲೆ ಇವನಿಗೆ ಯಾರು ಮದುವೆ ಮಾಡಿಸಿರ್ತಾರಲ್ಲ ಅಂದ್ರೆ ಆ ಹುಡುಗಿಯ ಸೋದರ ಮಾವ, ಆ ವ್ಯಕ್ತಿಯೂ ಸಹ ನನ್ನಿಂದಲೇ ಹರೀಶ್ ಸಾವಿಗೀಡಾದ್ರು, ನನ್ನಿಂದಲೇ ಈ ಮದುವೆ ಮುರಿದು ಬಿತ್ತು, ನನ್ನಿಂದಲೇ ಏನಂದ್ರೆ ಇಷ್ಟೆಲ್ಲ ದುಷ್ಕೃತ್ಯಕ್ಕೆ ಕಾರಣ ಆಯಿತು ಅಂತ ಪಾಪ ಆ ಸೋದರ ಮಾವನು ಸಹ ಆತ್ಮಹತ್ಯೆನ ಮಾಡ್ಕೊಳ್ತಾನೆ. ಈಗ ಕೊನೆಗೂ ಸಹ ಆ ಸರಸ್ವತಿಯನ್ನ ಬಂಧಿಸುವಲ್ಲಿ ದಾವಣಗೆರೆಯ ಗ್ರಾಮೀಣ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಇಲ್ಲ 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 ದಿನ ಕಂಪ್ಲೇಂಟನ್ನು ಕೊಟ್ಟಿದ್ವಿ. ಈಗ 2 ಸಾವು ಆಗಿದ್ವು, ರುದ್ರೇಶಿ ಮತ್ತು ಹರೀಶ್ ಅಂತ ಹೇಳ್ಬಿಟ್ಟು. ಹರೀಶ್ ಆದಂಥ ನಮ್ಮ ಅಳಿಯನ ಸಾವಿಗೆ ಕಾರಣರಾಗಿರ್ತಕ್ಕಂಥ ಈ ಸರಸ್ವತಿ ಮತ್ತು ಕುಮಾರ್ ಅನ್ನೋರ ಮೇಲೆ ನಾವು ಮತ್ತು ಇತರವ್ರ ಮೇಲೆ ದೂರನ್ನು ಕೊಟ್ಟಿದ್ವಿ. ಪೊಲೀಸ್ ಇಲಾಖೆಯವರಿಗೆ ನಾನು ಒಂದು ಕೇಳ್ಕೊಳೋದಿಷ್ಟೇ, 24 ಗಂಟೆ ಒಳಗೆ ಆ ಒಂದು ಸರಸ್ವತಿಯನ್ನು ಅರೆಸ್ಟ್ ಮಾಡಿದ್ದಾರೆ. ಇನ್ನೊಬ್ಬ ಏನು ಖತರ್ನಾಯಕ ಕುಮಾರ್ ಅಂತ ಏನದಲ್ಲ ಅವನು ಕೂಡ ಬಂಧಿಸಬೇಕು ಅಂತ ನಮ್ಮ ಒತ್ತಾಯ ಇದೆ. ನಮ್ಮ ನೋವನ್ನು ಆಲಿಸಿ ಈ ಗ್ರಾಮಾಂತರ ಪೊಲೀಸ್ ಠಾಣೆಯ ಅಣ್ಣಯ್ಯ ಸರ್ಕಲ್ ಇನ್ಸ್ಪೆಕ್ಟರ್ ಮತ್ತು ಉಪವಿಭಾಗಾಧಿಕಾರಿಗಳಾದ DYSP ಬಸವರಾಜ್ ನಾಯ್ಕ್ ಮತ್ತು SP ಆದಂಥ ಉಮಾ ಪ್ರಶಾಂತ್ ಇವರೆಲ್ಲರೂ ಸೇರಿ ಒಂದು ತಂಡವನ್ನು ಮಾಡಿ ನಮ್ಮ ನೋವನ್ನು ಆಲಿಸಿ ಆ ಹುಡುಗಿಯನ್ನು ಬಂಧಿಸಿದ್ದಾರೆ. ಮತ್ತು ನಮಗೆ ಇನ್ನೂ ನ್ಯಾಯ ಸಿಗಬೇಕು ಅಂದರೆ ಆ ಹುಡುಗ ಆದಂಥ ಕುಮಾರ ಮತ್ತು ಇತರೆ ಯಾರ್ಯಾರು ಭಾಗಿಯಾದ್ರೆ ಅವ್ರನ್ನೂ ಕೂಡ ಬಂಧನವನ್ನು ಮಾಡಬೇಕು ಅಂತ ನಮ್ಮ ಒತ್ತಾಯ ಇದೆ. ಇವತ್ತು ಇವರು ಹುಲಿಕಟ್ಟೆಯಲ್ಲಿ ಇದರಂಥ ಮಾಹಿತಿ ಬಂದಿತ್ತು. ಇವ್ರದೇ ಆದಂಥ ಒಂದು ಪೊಲೀಸ್ ಇಲಾಖೆ ತಂಡ ಹುಲಿಕಟ್ಟಿಗೆ ಹೋಯಿತು. ಅದಾದ ನಂತರದಲ್ಲಿ ಮತ್ತೆ ಇನ್ನೊಂದು ನಂಬರನ್ನು ಟ್ರ್ಯಾಕ್ ಮಾಡಿ ಎಲೆಬೇತೂರಲ್ಲಿ ಈ ಮಹಿಳೆಯನ್ನು ಅರೆಸ್ಟ್ ಮಾಡಿದ್ದಾರೆ. ಸಂಬಂಧಿಕರ ಮನೆಯಲ್ಲೇ ಇದ್ಲು, ಒಟ್ಟು ಎಲೆಬೇತೂರಲ್ಲಿ ಆ ಹುಡುಗಿನೂ ಅರೆಸ್ಟ್ ಮಾಡಿದ್ದಾರೆ. ಡೆತ್ ನೋಟಲ್ಲಿ ಏನು ಹೆಸರನ್ನು ಬರೆದಿದಾರ ಅವರೆಲ್ಲರಿಗೂ, ಯಾಕಂದರೆ ಇಂಥ ಯುವಕರಿಗೆ ಮೋಸ ಆಗಬಾರ್ದು. ಪದೇ ಪದೇ ಈ ಮಹಿಳೆಯರದು ಒಳ್ಳೆಯರು ಅಂತೇಳಿ ಇಂಥ ಯುವಕರು ಬಲಿ ಆಗ್ತಾ ಇದ್ದಾರೆ. ಈ ಡೆತ್ ನೋಟಲ್ಲಿ ಏನು ಬರೆದಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ಶಿಕ್ಷೆ ಆಗಬೇಕು. ಇನ್ನು ಯಾವುದೇ ಯುವಕರಿಗೆ ಈ ರೀತಿ ಅನ್ಯಾಯ ಆಗಬಾರ್ದು ಅಂತ ನಾನು ಓದ್ತಾ ಇದ್ದೆ.